ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇದು ಸಂಡೇ ವ್ಲಾಗು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಮಾಡಿದಂಥ ವ್ಲಾಗು. ಅಂದರೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ಹಬ್ಬ ಇತ್ತು, ಶ್ರಾವಣ ಮಾಸ ಅಲ್ವಾ ಅಂತೇಳ್ಬಿಟ್ಟು ವಿಡಿಯೋ ಶೇರ್ ಮಾಡಿರಲಿಲ್ಲ. ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ನಮ್ಮ ಮನೆ ಹತ್ರ ಸೂಪರಾಗಿರುತ್ತೆ. ಸೊ ಹಾಗೆಯೇ ಒಂದಷ್ಟು ಹೂವುಗಳು ಬಿಟ್ಟಿದೆ ನೋಡಿ, ಚೆಂಡು ಹೂವು ನಮ್ಮ ಮನೆಯಲ್ಲಿ. ಅದನ್ನು ಕೂಡ ಕ್ಲಿಪ್ ತೊಗೊತಾನೇ ಇದ್ದೀನಿ. ನಿನ್ನೆ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ತೀರ. ಚೆನ್ನಾಗಿ ಬಿಡ್ತಾ ಇದೆ ಹೂಗಳು, ಹಾಗಾಗಿ ಅದನ್ನು ಒಂದು ಕ್ಲಿಪ್ ಇನ್ನು ಸುತ್ತಮುತ್ತ ಹಸಿರು ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ ನನಗೆ. ಯಾಕಂದರೆ ಇಲ್ಲಿ ಹೊರಗಡೆ ವಾತಾವರಣ ನೋಡಿದ್ರೆ ಹಂಗೆ ಅನಿಸುತ್ತೆ. ಸೊ ನಾವೀಗಿರುವಂಥ ಜಾಗ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟೇ. ಹಾಗೇ ಬೆಳಗ್ಗೆನೇ ಇದೊಂದು ಪುಟಾಣಿ ರಂಗೋಲಿ ಕೂಡ ಹಾಕಿದ್ದೀನಿ. ಸೊ ಇವತ್ತು ಇದೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ಬೆಳಗ್ಗೆನೇ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಇವತ್ತು. ಹಾಗಾಗಿ ನನ್ನ ಹಸ್ಬೆಂಡಿಗೆ ಕೇಳಿದೆ, ಏನು ಮಾಡೋಣ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ. ಅವರು ಇವತ್ತು ಫಾರಮ್ ಕೋಳಿ ತೊಗೊಂಬಂದ್ಬಿಡ್ತೀನಿ, ಫಾರಮ್ ಕೋಳಿ ಮತ್ತು ಇದನ್ನು ಮಾಡಿಬಿಡು, ಕಡುಬು ಮಾಡಿಬಿಡು ಅಂತಂದರು. ಸರಿ, ಇವತ್ತು ಫಾರಮ್ ಕೋಳಿ ಕಡುಬು ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಇವಾಗ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು. ಭಾನುವಾರ. ಸೊ ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಗಂಟೆ ಇವಾಗ 8:45 ಆಯಿತು. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಸಾಂಬಾರಿಗೆ ಏನೆಲ್ಲ ಬೇಕು ಅಂತೇಳಿ. ಇವತ್ತು ನಾನು ಫಾರಮ್ ಕೋಳಿ ಸಾಂಬಾರಲ್ಲಿ ಫಾರಮ್ ಕೋಳಿ ಚಿಕನಲ್ಲಿ ಸಾಂಬಾರು ಮಾಡ್ತೀನಿ, ಹಾಗೆಯೇ ಕಡುಬು ಮಾಡ್ತೀನಿ. ಕಡುಬು ರೆಸಿಪಿ ತೋರಿಸಿ ಅಂತ ಕೇಳಿದ್ರಿ, ಹಾಗಾಗಿ ಕಡುಬು ರೆಸಿಪಿ ಕೂಡ ತೋರಿಸ್ತೀನಿ. ಹಾಗೆಯೇ ಪಾಲಕ್ ಚಿಕನ್ ಮಾಡ್ತೀನಿ, ಪಾಲಕ್ ಚಿಕನ್ನು, ಹಾಗೆಯೇ ಫ್ರೂಟ್ ಕಸ್ಟರ್ಡ್ ಕೂಡ ಮಾಡ್ತೀನಿ. ಇಷ್ಟು 4 ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಇನ್ನು ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಬರುತ್ತೆ. ಹಾಗೆ ಹೊಸ ಕಡುಬಿನ ಪಾತ್ರೆ ತೊಗೊಂಡಿದ್ದಲ್ವಾ, ಅದರಲ್ಲಿ ಇವತ್ತು ಕಡುಬು ಮಾಡಿಬಿಡ್ತೀನಿ. ಸೊ ನೋಡಿ ವಿಡಿಯೋನ. ಫಸ್ಟು ಇವಾಗ ಟೀ ಮಾಡ್ಕೊಂಡು ಕುಡಿತೀನಿ. ಇನ್ನು ಕಾಫಿ ಟೀ ಏನೂ ಆಗಿಲ್ಲ. ಸೊ ನೋಡಿ, ಅರ್ಧ ಲೀಟ್ರು, ಸೊ 1 ಲೀಟ್ರ್ ಹಾಲು ತರಿಸಿದ್ದೀನಿ. ಅರ್ಧ ಲೀಟ್ರು ಫ್ರೂಟ್ ಕಸ್ಟರ್ಡ್ಗೆ ಅಂತ, ಹಾಗೆ ಇನ್ನು ಟೀ ಕಾಫಿಗೆ ಅಂತ ಅರ್ಧ ಲೀಟ್ರ್ ತರಿಸಿದ್ದೀನಿ. ನನ್ನ ಹಸ್ಬೆಂಡು ಬನ್ಸ್ ಕೂಡ ತೊಗೊಬಂದರು. ಬನ್ಸ್ ನನ್ನ ಫೇವ್ರೇಟು. ಬನ್ಸು ಟೀ ಜೊತೆ ಬನ್ಸು ಡಿಪ್ ಮಾಡಿ ತಿನ್ನೋದ್ರಿಂದ ನನಗೆ ಇಷ್ಟ, ಹಾಗಾಗಿ ಬನ್ಸು. ಮತ್ತು ಆಲ್ರೆಡಿ ಚಿಕನ್ ಕೂಡ ತೊಗೊಬಂದು ಕೊಟ್ಟೋದ್ರು. ಇವತ್ತು ನಮ್ಮ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಬೇಗ ಸಾಂಬಾರು ಹಾಗೆ ಕಡುಬು ಪಾಲಕ್ ಚಿಕನು ಎಲ್ಲ ಮಾಡಿಬಿಡ್ತೀನಿ. ವಿಡಿಯೋನ ವಾಚ್ ಮಾಡಿ. ತನು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ತಾ ಇದ್ದಾಳೆ, ಕಸ ಗಿಸ ಎಲ್ಲ ಹೊಡ್ಕೊಂಡು. ಎಲ್ಲಿದೆಯಾ ತನು? ಕಾಣ್ತಾನೆ ಇಲ್ಲ. ಅಲ್ಲೇ ಇದೆಯಾ? ಆಯ್ತಾಯ್ತು, ಗುಡಿಸ್ಕೊ. ಟೀ ಇಟ್ಟು ಬಂದುಬಿಡ್ತೀನಿ, 1 ಸೆಕೆಂಡು. ಚಿನ್ನಿ, ಕತ್ರಿ ಅಲ್ಲಿ ಅಪ್ಪ ತಗೊಂಡಿತ್ತು, ಅಲ್ಲೇ ಒಳಗಡೆ ಇಟ್ಟಿದ್ಯಾ ನೋಡು, ಬೆಡ್ರೂಮಲ್ಲಿ. ಈತಾ ಆ ಟೇಬಲ್ ಮೇಲೆ ಇತ್ತು ನೋಡು, ಬೆಡ್ರೂಮಲ್ಲಿ. ತಗೋ. ಬಂದೆ. ಈ ಹಾಲನ್ನ ತಗೊಂಡು ಫ್ರಿಜ್ಜಿಗಿಡು, ಅರ್ಧ ಲೀಟ್ರು. ಆಮೇಲೆ ತೆಕೊಳ್ಳೋಣ. ಆ ಕಡೆ ಓಪನ್ ಆಗಿದೆ ಅದು.
ತನೋ ಬಾ ಗುಡಿಸ್ಕ. ಫ್ರೆಂಡ್ಸ್, ಇದು ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿದ್ದೆ. ನೋಡಿ ಇದಿಷ್ಟು, ಇದರಲ್ಲಿ ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಇದನ್ನ ರವೆ ಥರ ಹೊಡ್ಕೊಂಬಿಟ್ಟು, ಕಡುಬಿಗೆ ರವೆ ಥರ ಹೊಡ್ಕೊಬೇಕು. ಮಿಕ್ಸಿಯಲ್ಲಿ ರವೆ ಥರ ಮಾಡಿಕೊಂಡು ಮಾಡ್ಕೊಂಬಿಟ್ಟು ಆಮೇಲೆ ಕಡುಬು ಮಾಡೋದು. ಫಸ್ಟೀಗ ಕಡುಬನ್ನ ಬೇಯಿಸೋದಕ್ಕೆ ಒಂದು ಪಾತ್ರೆ ತೊಗೊಂಡು ಬೇಯೋದಕ್ಕೆ ಇಟ್ಬಿಡ್ತೀನಿ. ಬಾಣಲೆಯಲ್ಲೇ ಮಾಡ್ಕೋತೀನಿ. ತುಂಬ ಜಾಸ್ತಿ ಮಾಡಲ್ಲ, ಸ್ವಲ್ಪ ಮಾಡ್ತೀನಿ ಅಷ್ಟೇ. ಈ ಬಾಣಲೆ ಸಾಕಾಗುತ್ತೆ. ಸುಮಾರು ಇಲ್ಲಿ ನಾನು 1.5 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 1.5 ಲೀಟ್ರಷ್ಟು. ದೊಡ್ಡ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ 1 ಲೋಟ 1.5 ಲೋಟ ಅಷ್ಟು ಇದನ್ನ ಮಾಡ್ಕೋತೀನಿ. ಅಂದರೆ 1.5 ಲೋಟ ಅಷ್ಟು ರವೆ ಮಾಡ್ಕೋತೀನಿ. ಒಂದೂವರೆ ಲೋಟ ಕಮ್ಮಿ ಆಗ್ಬೋದು. 2 ಲೋಟ ಹಾಕ್ಕೊಂತೀನಿ. ಈ ಥರ ಉದ್ರ ಆಗಿರಬೇಕು, ರವೆ ಥರ. ಇದಕ್ಕೆ ಉಪ್ಪು ಹಾಕೊಂತೀನಿ. ಈಗ ಈ ನೀರಲ್ಲಿ ಉಪ್ಪು ಹಾಕೊಂಡು ನೀರು ಕುದ್ದ ಮೇಲೆ ರವೆ ಹಾಕೊಳ್ಳೋದಷ್ಟೇ. ಟೀ ಕುಡಿದ್ಯಾ? ಆಯ್ತಾ ನಿಂದು? ಬೇಗ. ಎಲ್ಲಿಂದ ಬಂದದು ಗೊತ್ತಿಲ್ಲ. ಆಗೋ ಅಷ್ಟರಲ್ಲಿ ಸ್ವಲ್ಪ ಕಟಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡೆ. ಇವಾಗ ನೀರು ಕೂಡ ಕುದೀತಾ ಬಂತು. ಅದಕ್ಕೆ ಈಗ ರವೆನ ಸೇರಿಸ್ತಾ ಇದ್ದೀನಿ. ಅಕ್ಕಿ ರವೆ ಸೇರಿಸ್ಕೊಂತ ಗಂಟಾಗ್ದಂಗೆ ಈ ರೀತಿ ತಿರುಗಿಸ್ಕೊಳ್ಳೋದು ಅಷ್ಟೇ. ಹಾಗೆ ಇದೇನಾದರೂ ನಿಮಗೆ ತುಂಬ ಗಟ್ಟಿ ಬಂತು ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹದವಾಗಿ ಮಾಡ್ಕೊಳ್ಬೇಕು. ಬಿಸಿನೀರು ಕಾಯಿಸ್ಕೊಂಡು ನಿಮ್ಗೇನಾದ್ರು ತುಂಬ ತೆಳುವಾಯಿತು ಅಂತಂದರೆ ಸ್ವಲ್ಪ ರವೆನ ಸೇರಿಸ್ಕೊಳ್ಳೋದು ಅಷ್ಟೇ. ಮತ್ತು ನಾವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಸ್ವಲ್ಪ ಒಂದು 10 ನಿಮಿಷ ಈಗ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಹೋಗಿ ಟೀ ಕುಡ್ಕೊಂಡು ಬಂದುಬಿಡ್ತೀನಿ.
ಇನ್ನೂ ಸ್ವಲ್ಪ ಕಟ್ಟಿಂಗ್ ಕೆಲಸಗಳೆಲ್ಲ ಬಾಕಿ ಇದೆ. ಟೀ ಕುಡಿದು ಬನ್ಸ್ ತಿಂದು ಆಮೇಲೆ ಆ ಕೆಲಸನ ಮಾಡ್ಕೋತೀನಿ. ಫ್ರೆಂಡ್ಸ್ ಬನ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ನೋಡಿ. ಯಾವ್ದು ಬೇಕು ಚಿನ್ನಿ? ಯಾವ್ದು ಬೇಕು ತಗೋ. ಅದೇ ತಗೊಂತೀಯಾ? ಯಾವ್ದು ಬೇಕು ಟೀ? ಒಂದು 10 ನಿಮಿಷ ಬಿಟ್ಟಿದೆ, ಚೆನ್ನಾಗಿ ಈಗ ಬೆಂದಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಇವಾಗ ಈ ಹೊಸ ಕಡುಬಿನ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಕಡುಬು ಮಾಡೋದಕ್ಕೆ. ಹೊಸ ಪಾತ್ರೆ ಅಲ್ವಾ, ಹಂಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಚೆಲ್ಲಿ ಆಮೇಲೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟೆಲ್ಲ ತೊಳೆದಿದ್ದೆ ನೀಟಾಗಿ, ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನೀರನ್ನು ಚೆಲ್ಲಿದೆ, ಹೊಸ ಪಾತ್ರೆ ಅಂಥೇಳಿ. ಸೊ ಹಾಗೆ ಈಗ ಈ ಕಡೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಆ ಒಂದು ಕಡುಬು ಮಾಡೋದಕ್ಕೆ ಇಟ್ಕೊಂಡಿದ್ದೀನಲ್ಲ ಅಕ್ಕಿ ರವೆ, ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಂಡೆಗಳನ್ನ ಕಟ್ಕೊಂಡ್ಬಿಡ್ತೀನಿ. ತುಂಬ ಬಿಸಿ ಇರುತ್ತೆ, ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡ್ಬಿಟ್ಟು ಈ ರೀತಿ ತಟ್ಟೆಗೆ ಹಾಕ್ಕೊಂಡು, ತಟ್ಟೆಗಾದರೂ ಐತೆ ಅದರ ಪ್ಲೇಟಿಗೋ ಬಟ್ಲಿಗೋ ಏನಕ್ಕಾದರೂ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಎಲ್ಲ ಹದ ಮಾಡ್ಕೊಂಡಾದಮೇಲೆ ನಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಅದ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು ರೌಂಡಕ್ಕೆ ನೋಡಿ. ಈ ರೀತಿ ಸ್ವಲ್ಪ ರೌಂಡಕ್ಕೆ ಬೇಕಾದ್ರೂ ಮಾಡ್ಕೊಬೋದು, ಸ್ವಲ್ಪ ಫ್ಲಾಟಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಇನ್ನೂ ದೊಡ್ಡ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಚಿಕ್ಕ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ಇದು, ಚಿಕನ್ ಸಾಂಬಾರಿಗೆ ಎಲ್ಲ ಸಖತ್ತಾಗಿರುತ್ತೆ, ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ಬೇಗ ಬೇಗ ಈಗ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ರೆಡಿ ಮಾಡಿಕೊಂಡು ಬೇಯೋದಕ್ಕೆ ಇಟ್ಬಿಡ್ತೀನಿ ನೋಡಿ. ಇಷ್ಟು ಉಂಡೆಗಳು ರೆಡಿ ಆಯ್ತು ಈಗ. ಹಾಗೆ ನೀರು ಕುದಿಯೋದಕ್ಕೆ ಇಟ್ಟಿದೆ ಅಲ್ವಾ, ಆ ನೀರು ಕೂಡ ಕುದೀತು. ನೀರನ್ನು ಕರೆಕ್ಟಾಗಿ ಹಾಕ್ಕೊಬೇಕು. ಒಂದು 2 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ಸೆಂಟ್ರಲ್ಲಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಆ ಪ್ಲೇಟುಗಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕಷ್ಟೆ. ಚೆನ್ನಾಗಿ ಈಗ ಕುದ್ದು ಹಬೆ ಬರ್ತಾಯಿದೆ ನೋಡಿ. ಈ ಹಬೆಯಲ್ಲಿ ನಾವು ಕಡುಬುಗಳನ್ನ ಬೇಯಿಸ್ಕೊಳ್ಳೋದು. ಆ ಹೋಲಿಗೆ ಮುಚ್ಚೋ ಥರ ಇಡಲ್ಲ, ಹೋಲ್ ಸ್ವಲ್ಪ ಸ್ವಲ್ಪ ಆ ಥರ ಸೈಡಲ್ಲೇ ಬಿಟ್ಬಿಟ್ಟು ಇವಾಗ ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಕಡುಬುಗಳನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂದು 25ರಿಂದ 30 ನಿಮಿಷನಾದರೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಬೇಯಬೇಕು ಸ್ಟೀಮಲ್ಲಿ, ಆವಾಗಲೇ ಕಡುಬು ಚೆನ್ನಾಗಿರುತ್ತೆ. ಹಾಗೆ ಈಗ ಈ ಕಡೆ ನಾನು ಸ್ಟವಲ್ಲಿ ಸ್ವಲ್ಪ ಮಸಾಲಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಕೋಳಿ ಸಾಂಬಾರಿಗೆ ಅಂತೇಳಿ ಈ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಲ್ಲೇ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ. ಆಲ್ರೆಡಿ ಮಸಾಲಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಹಾಗೆ ತೋರಿಸ್ತೀನಿ. ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡ್ಕೊತೀನಿ. ಸೊ ಮಸಾಲ ಪದಾರ್ಥಗಳಲ್ಲಿ ನೋಡ್ಬೋದು ಇಷ್ಟನ್ನ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಈಗ ಹಾಕ್ತಾಯಿದ್ದೀನಿ. ಫಸ್ಟು ಒಂದು 2 ಇಂಚಷ್ಟು ಚಕ್ಕೆ, ಒಂದು 5 ಲವಂಗ ಹಾಕ್ತಾಯಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, ಹಾಗೆಯೇ 1.5 ಅಷ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ 2 ದೊಡ್ಡ ಸೈಜು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಂಬಿಡ್ತೀನಿ. ಇಷ್ಟನ್ನೆಲ್ಲ ಫಸ್ಟ್ ಫ್ರೈ ಮಾಡಿಕೊಂಡು ಇನ್ನು ಉಳಿದ ಪದಾರ್ಥ ಆಮೇಲೆ ಹಾಕ್ತೀನಿ. ಚೆನ್ನಾಗಿ ಈಗ ಫ್ರೈ ಆಯಿತು. ಇವಾಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕ ಸೈಜ್ದು 3 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಸ್ಪೂನಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಗಸಗಸೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ, 1-2 ನಿಮಿಷದಷ್ಟು. ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಅದನ್ನು ಬಿಟ್ಬಿಡ್ತೀನಿ. ಇವಾಗ ನಾನು ಸ್ಟವ್ವಲ್ಲಿ ಒಂದು ದೊಡ್ಡ ಸೈಜ್ದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ನಾನು
ಮೊಟ್ಟೆ ಕೋಳಿ ಏನಿರುತ್ತೆ, ಈ ಫಾರಮ್ ಕೋಳಿ ಅಂತೀವಲ್ವ, ಈ ಕೋಳಿನೆಲ್ಲ ಚೆನ್ನಾಗಿ ತೊಳೆದು ಎಲ್ಲ ಆದಮೇಲೆ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದಿದ್ದೆ. ಇವಾಗ ನಾನು ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಚಿಕನ್ ಸೇರಿಸಿ ಹಾಗೆಯೇ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ. ಹಾಗೆ ಅಷ್ಟರಲ್ಲಿ ಇಲ್ಲಿ ತಣ್ಣ ಕೂಡ ಆಯಿತು. ಇದು ನೋಡಿ ಮಸಾಲ ಸ್ವಲ್ಪ ತಣ್ಣ ಆದಮೇಲೆ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಜಾರಲ್ಲಿ ಹಾಕ್ಕೊಂಡು ಈಗ ಇದಕ್ಕೆ ಡ್ರೈ ಮಸಾಲ ಪೌಡ್ರ್ಗಳನ್ನ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಗೆ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋತೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಾನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಮಸಾಲ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಫಾರಮ್ ಕೋಳಿನ ಬೇಯೋದಕ್ಕೆ ಇಟ್ಟಿದ್ದೆ ನೋಡಿ, ಅದು ಕೂಡ ಒಗ್ಗರಣೆಯಲ್ಲಿ ಬೆಂದ್ಕೊಂಡು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ ಮಸಾಲಾನ ಸೇರಿಸ್ಬಿಡ್ತೀನಿ. ಮಸಾಲ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋದು ಹದವಾಗಿ. ಈ ಮೊಟ್ಟೆ ಕೋಳಿ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳುವಾಗೇ ಇರಬೇಕು, ಗಟ್ಟಿಯಾಗಿದ್ದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಮಸಾಲ ಮಾತ್ರ ನುಣ್ಣಗೆ ರುಬ್ಕೊಂಡು ಆವಾಗಲೇ ಸಾರು ರುಚಿ ಬರೋದು. ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಸೇರಿಸ್ದೆ ಸಾಂಬಾರಿಗೆ. ಇನ್ನೂ ಸ್ವಲ್ಪ ನೀರು ಬೇಕು, ಹಾಗಾಗಿ ಇದಕ್ಕೆ ಸರಿಯಾಗಿ ಹದವಾಗಿ ನೀರನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನೀಟಾಗಿ ಕರೆಕ್ಟ್ ಆಯಿತು ಇವಾಗ ಕನ್ಸಿಸ್ಟೆನ್ಸಿ. ಈ ಕಡೆ ಕಡುಬು ಕೂಡ ಬೇಯಿತು. ಕಡುಬು ಚೆನ್ನಾಗಿ ಬೆಂದಿದೆ ಈಗ ನೋಡಿ. ಕಡುಬು ಚೆನ್ನಾಗಿ ಬೆಂತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಡುಬು ಪಾತ್ರೆ ಇಳಿಸ್ಬಿಟ್ಟೆ. ಈಗ ಈ ಕಡೆ ಸ್ಟವಲ್ಲಿ ಪಾಲಕ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಪಾಲಕ್ ಚಿಕನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಪಾಲಕ್ಕು ಒಂದು 2-3 ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ ಜೋರು ಉರಿ ಇಟ್ಬಿಟ್ಟು ಬೇಯಿಸಿದರೆ. ಹಾಗೆ ಈಗ ಈ ಕಡೆ ಸಾಂಬಾರು ಕೂಡ ಕುದೀತಾ ಬಂತು. ಇವಾಗ ಇದಕ್ಕೊಂಚೂರು ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪು ಕಡಿಮೆ ಇತ್ತು. ಉಪ್ಪು ಸೇರಿಸ್ಕೊಂಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ ಕೂಗಿಸ್ಕೊಂಡೆ. ಫಾರಮ್ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಅದು ಬೇಯಬೇಕು ಚಿಕನ್ನು, ಹಾಗಾಗಿ ಒಂದು 4 ವಿಷಲ್ ಕೂಗಿಸ್ಕೊಂಡೆ. ಪಾಲಕ್ ಚಿಕನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ತನು ಸ್ವಲ್ಪ ಫಾರಮ್ ಕೋಳಿ ಚಿಕನೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ಅವಳಿಗೋಸ್ಕರ ಮಾತ್ರ ಒಂದು ಅರ್ಧ kg ಅಷ್ಟು ಮಾಮೂಲಿ ಬಾಯ್ಲರ್ ಕೋಳಿ ಬರುತ್ತಲ್ವ ಅದನ್ನು ತೊಗೊಂಬಂದಿದ್ವಿ. ಈಗ ಅವಳಿಗೋಸ್ಕರ ಪಾಲಕ್ ಚಿಕನ್ ಮಾಡ್ತಾಯಿದ್ದೀನಿ. ಪಾಲಕ್ ಚಿಕನ್ ಮಾಡೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಹಾಗೆಯೇ ಇದಕ್ಕೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಹಾಗೆಯೇ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1.5 ಇಂಚಷ್ಟು ಚಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಏಲಕ್ಕಿ, ಒಂದು 3 ಲವಂಗ, ಹಾಗೆ ಸ್ವಲ್ಪ ಸೋಂಪು ಹಾಕ್ಕೋತಾ ಇದ್ದೀನಿ. ಸೋಂಪು ಹಾಕ್ಕೊಂಡು ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿ ಕೂಡ ಈಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಎಲ್ಲ ಫ್ರೈ ಆಯ್ತು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಇವಾಗ ಚಿಕನ್ ಸೇರಿಸ್ಕೋತಾ ಇದ್ದೀನಿ. ಅರ್ಧ kg ಚಿಕನ್ ಇದು. ಚೆನ್ನಾಗಿ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ ಹಾಕ್ಕೊಂಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋತೀನಿ. ಅರಿಶಿನ ಪೌಡರ್ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ. ಇವಾಗಲೇ ಚಿಕನ್ಗೆ ಉಪ್ಪು ಹಾಕಿದರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಹಾಗಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆಯೇ ಇವಾಗ ಸ್ವಲ್ಪ ಇದಕ್ಕೆ ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊ ಇಲ್ಲಿ ಒಂದು 2 ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಎಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಧನಿಯಾ ಪೌಡ್ರು 1.5 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ಒಂಚೂರು ಇದು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅಂದರೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಮುಚ್ಚಳ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5-6 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಹಾಗೆಯೇ ಈ ಕಡೆ ಸ್ಟವಲ್ಲಿ ಈಗ ನಾನು ಈ ಒಂದು ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಕಾಯೋದಕ್ಕೆ ಅಷ್ಟರಲ್ಲಿ ಪಾಲಕ್ ಕೂಡ ಬೆಂದಿದೆ. ಪಾಲಕ್ ಹಾಕ್ಕೊಂಡು ಅದರಲ್ಲಿ ಬೆಂದಿರೋ ಪಾಲಕ್ಕು, 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇವಾಗ ಏನು ಮಸಾಲೆಯಲ್ಲಿ ಚಿಕನ್ ಬೇಯ್ತಿದೆ ನೋಡಿ, ಇದಕ್ಕೆ ಪಾಲಕ್ಕು ಪೇಸ್ಟ್ ಏನಿದೆ ಇದನ್ನು ಹಾಕ್ಕೊಳ್ಳೋದು.
ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮಾತ್ರ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿರು ಮೆಣಸಿಕಾಯಿ ಕೂಡ ಇದರಲ್ಲಿ ಸೇರಿಸಿ ಹಾಕ್ತಾ ಇರೋದ್ರಿಂದ ಖಾರ ಅಲ್ಲಿ ಕರೆಕ್ಟ್ ಆಗುತ್ತಂತ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಕೂಡ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಮಾತ್ರ ಹಾಕ್ಕೊಂಡೆ, ಸಾಕು ಅನ್ನಿಸ್ತು ನನಗೆ. ಹಾಗಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ, ನಾನು ಇದು ರುಮಾಲಿ ರೋಟಿ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಪಾಲಕ್ ಚಿಕನ್ನು. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಸ್ವಲ್ಪ ಹಾಲನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ನಾನು ಕುದೀತಾ ಇರೋ ಹಾಲಲ್ಲಿ ಮಿಕ್ಸ್ ಮಾಡ್ತೀನಿ ಈ ಒಂದು ಪೇಸ್ಟನ್ನು. ಯಾಕೆ ಅಂತೇಳಿದ್ರೆ ಹಂಗೆ ಡೈರೆಕ್ಟ್ ಹಾಕಿದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಗಂಟಾಗಲ್ಲ. ಸೊ ಇವಾಗ ಹಾಲು ಕೂಡ ಕುದೀತಾ ಬಂತು. ಇವಾಗ ಇದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಕಸ್ಟರ್ಡ್ ಪೌಡ್ರು ಪೇಸ್ಟನ್ನು. ಒಂದು ಸಲ ಕಸ್ಟರ್ಡ್ ಪೌಡ್ರದ್ದು ಈ ಒಂದು ಡಬ್ಬ ತೊಗೊಂಬಂದರೆ ಒಂದು 5ರಿಂದ 6-7 ಸತಿ ಮಾಡ್ಕೊಳ್ಬೋದು. ಜಾಸ್ತಿ ಪೌಡ್ರ್ ಇರುತ್ತಲ್ವ, ಹಾಗಾಗಿ ಒಂದು 2 ಟೇಬಲ್ ಸ್ಪೂನು ಹಾಕ್ಕೊಂಡ್ರೆ ಸಾಕು. ಅದೇ ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಗಟ್ಟಿ ಬಂದುಬಿಡುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಪಾಲಕ್ ಚಿಕನ್ ಕೂಡ ರೆಡಿ ಆಯಿತು. ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಪಾಲಕ್ ಚಿಕನ್ ಕೂಡ ರೆಡಿ ಆಯಿತು. ಹಾಗೆಯೇ ಇಲ್ಲಿ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸಿಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು 3 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಹಾಕ್ಕೊಂಡು, ಒಂದು ನಕ್ಷ ಸ್ಟಾರ್ ಹೂವು ಅಂತೀವಲ್ಲ ಅದು, ಚಕ್ಕೆ 1 ಇಂಚು, ಹಾಗೆಯೇ ಒಂದು 4-5 ಲವಂಗ, ಒಂದು 2 ಏಲಕ್ಕಿ, ಹಾಗೆ ಒಂದು ಪಲಾವ್ ಎಲೆ, ಸ್ವಲ್ಪ ಸೋಂಪು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಒಂದು 3 ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 8-10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಪಾಲಕ್ ಚಿಕನ್ ಮಾಡ್ತಾ ಇರೋದ್ರಿಂದ ಕಡುಬು ಜೊತೆಗೆ ಸೂಟ್ ಆಗೋಲ್ಲ ಅಂಥೇಳಿ ರೈಸ್ ಮಾಡೋದು ಬದಲು ಗೀ ರೈಸ್ನ ಮಾಡಿದೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು, ಇವಾಗ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗೀಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಮಸಾಲ ಜೊತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ನೀರು ಎಷ್ಟು ಡಬಲ್ ತೊಗೊತೀನಿ ಅಂದರೆ 1.5 ಲೋಟ ಅಕ್ಕಿ ಹಾಕಿರೋದ್ರಿಂದ ಇದಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೊತೀನಿ. ನೀರು ಸೇರಿಸ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಇನ್ನೇನು ಎಕ್ಸ್ಟ್ರಾ ಹಾಕಲ್ಲ. ಇದಕ್ಕೆ ಹಸಿ ಬಟಾಣಿಗಳಿದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಇದು ಸಣ್ಣ ಉರಿಯಲ್ಲಿ ಈಗ ಬೇಯಿಸ್ಕೊತೀನಿ. ಮಾಮೂಲಿ ಹಿಂಗ್ಸಿದ್ರೆ ಇವಾಗ ಗೀ ರೈಸ್ ಕೂಡ ರೆಡಿ ಆಗುತ್ತೆ. ಹಾಗೆ ಫ್ರೂಟ್ ಕಸ್ಟರ್ಡು ಪೌಡ್ರೆಲ್ಲ ಹಾಕಿದ್ದೆ ನೋಡಿ, ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಕುದಿಸಿ. ಇವಾಗ ಫ್ರೂಟ್ಗಳನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಆ್ಯಪಲ್ನ ಹಾಕೋತಾ ಇದ್ದೀನಿ. ಆ್ಯಪಲ್ಲು ಹಾಗೆಯೇ ಸ್ವಲ್ಪ ನಾನು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆಯೇ ದಾಳಿಂಬೆ ತೊಗೊಂಡಿದ್ದೀನಿ. ಒಂದೇ ಒಂದು ಮರ್ಸೇಬ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಬಾಳೆಹಣ್ಣು ಕೂಡ ಸೇರಿಸ್ಕೊಳ್ಬೋದು. ಒಣ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ನೀವು ಮಾಮೂಲಿ ಹಸಿ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಸಾಧ್ಯವಾದಷ್ಟು ಈ ಆರೆಂಜ್ ಆ ಥರದ್ದೆಲ್ಲ ಸೇರಿಸ್ಬೇಡಿ. ಯಾಕಂದರೆ ಹಾಲಿಂದಲ್ಲಿ ಮಾಡೋದ್ರಿಂದ ಅದು ಒಡೆದಿರೋ ಥರ ಆಗಿಬಿಡುತ್ತೆ. ಇನ್ನು ಬೇರೆ ಯಾವುದಾದ್ರೂ ಫ್ರೂಟ್ಸ್ಗಳನ್ನ ನೀವು ಸೇರಿಸ್ಕೊಳ್ಬೋದು. ಸೂಟ್ ಆಗೋಂಥ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು. ಸೊ ಇವಾಗ ನೋಡಿ, ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರೀಝರಲ್ಲಿ ಇಡ್ತೀನಿ, ಸ್ವಲ್ಪ ತಣ್ಣಗಾಗ್ಬಿಡಲಿ. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಫುಲ್ಲು ಬಿಟ್ಟಿರುತ್ತೆ. ಒಂಚೂರು ಗಟ್ಟಿನೂ ಆಗುತ್ತೆ. ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರದ್ದು ಡೆಸರ್ಟ್ಗಳನ್ನ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಮಾಡಿದರೆ ಚೆನ್ನಾಗಿರುತ್ತೆ. ಯಾವ್ದಾದ್ರು ಫಂಕ್ಷನ್ಗಳಿದ್ದಾಗ, ಪಾರ್ಟಿಗಳಿದ್ದಾಗ ಮಾಡ್ಕೊಳ್ಬೋದು. ಹಾಗೆ ಇವಾಗ ನೋಡಿ, ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು. ಹಾಗೆ ಈ ಕಡೆ ಕಡುಬು ಕೂಡ ಸೂಪರಾಗಿ ರೆಡಿಯಾಗಿದೆ. ಹಾಗೆ ಗೀ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಅದರ ಜೊತೆಗೆ ಫ್ರೂಟ್ ಕಸ್ಟರ್ಡ್ ಕೂಡ ರೆಡಿ ಆಯಿತು. ಇವಾಗ ಪಾಲಕ್ ಚಿಕನ್ನು ರೆಡಿಯಾಗಿದೆ. ಇನ್ನು ಊಟ ಮಾಡೋದಷ್ಟೇ. ಇನ್ನು ಮತ್ತೇನೂ ಕೂಡ ಅಷ್ಟೊತ್ತಿಗೆ ಬಂದರು ಗೀ ರೈಸ್ ಮಾಡ್ತಾ ಇದ್ದಾಗಲೇ. ಸೊ ಇವಾಗ ಎಲ್ಲರೂ ಊಟ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಎಲ್ಲ ಕೂಡ ಸೂಪರಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ನೀವು ಕೂಡ ಯಾವಾಗಲಾದರೂ ಈ ಥರ ಟ್ರೈ ಮಾಡ್ಬೋದು ಈ ರೆಸಿಪಿಗಳನ್ನ, ಇಷ್ಟ ಆದರೆ. ಇವಾಗ 4 ಜನ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಕಡುಬು ಹಾಕ್ಕೊಂಡು, ಹಾಗೆಯೇ ಮೊಟ್ಟೆ ಕೋಳಿ ಸಾಂಬಾರು ಹಾಕ್ಕೊಂಡೆ. ಸೂಪರಾಗಿತ್ತು ಮಾತ್ರ ಈ ಫಾರಮ್ ಕೋಳಿ ಸಾಂಬಾರು. ಈ ಥರ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಊಟ ಎಲ್ಲ ಮುಗ್ದು ಆದಮೇಲೆ ನೋಡಿ, ವಾತಾವರಣ ಅಲ್ಲೇ ಈ ರೀತಿಯಾಗಿತ್ತು. ಇನ್ನು
ಭಾನುವಾರ ಆಗಿರೋದ್ರಿಂದ ಇನ್ನು ತನು ಯೂನಿಫಾರ್ಮ್ಗಳನ್ನ ವಾಶ್ ಮಾಡಬೇಕಿತ್ತು, ಮತ್ತು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಬೇಕಿತ್ತು. ಹಾಗೆ ಮೊನ್ನೆ ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ಹಾಗೇ ಫೋಲ್ಡ್ ಮಾಡಿ ಇಲ್ಲೇ ಜೋಡಿಸಿಟ್ಬಿಡೋಣ ಅಂತ ಜೋಡಿಸಿಡ್ತಾ ಇದ್ದೀನಿ. ಬಟ್ಟೆಗಳು ಸ್ವಲ್ಪ ಒಂದೆರಡು ಜೊತೆ ಯೂನಿಫಾರ್ಮು ಹಾಗೆಯೇ ವಾಷಿಂಗ್ ಮಿಷಿನಿಗೆ ಹಾಕೋ ಬಟ್ಟೆ ಎಲ್ಲ ಇತ್ತು. ವಾತಾವರಣ ಅಂತೂ ಅಲ್ಲೇ ಮೋಡ ಕೋದಿತ್ತು, ಮಳೆ ಬರೋ ಥರ ಆಗಿತ್ತು. ಇನ್ನು ತನು ಕಸ್ಟರ್ಡ್ ಬೇಕು ಹಾಕ್ಕೊಡಿ ಅಂತ ಅಂದ್ಲು. ಸರಿ ತಡಿ ಬಟ್ಟೆ ಎಲ್ಲ ಮಡಿಸಿಟ್ಟು ನೆನೆಸಿಟ್ಟು ಬರ್ತೀನಿ ಅಂತ ಹೇಳಿದೆ. ಹಂಗಾಗಿ ಇವಾಗ ಈ ಬಟ್ಟೆಗಳನ್ನೆಲ್ಲ ಬೇಗ ಬೇಗ ಮಡಿಸಿಡ್ತಾಯಿದ್ದೀನಿ. ಮಡಿಸಿಟ್ಬಿಟ್ಟು ತನ್ನದು ಯೂನಿಫಾರ್ಮ್ ಎಲ್ಲ ಸ್ವಲ್ಪ ನೆನೆಯೋದಕ್ಕೆ ಇಟ್ಬಿಟ್ಟು ಬೇಗ ಬೇಗ ಈ ಯೂನಿಫಾರ್ಮ್ಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸುಸ್ತಾದಂಗೆ ಆಗಿಬಿಟ್ಟಿತ್ತು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟೊತ್ತಿಗೆ. ಭಾನುವಾರ ಅಂದರೆ ನನಗೆ ಯೂಶ್ವಲಿ ತುಂಬಾ ಕೆಲಸಗಳಿರುತ್ತೆ. ಬಟ್ಟೆ ವಾಶ್ ಮಾಡೋದು, ಹಾಗೆಯೇ ಯೂನಿಫಾರ್ಮ್ ವಾಶ್ ಮಾಡೋದು, ಇನ್ನು ಅಡುಗೆ ಕೆಲಸ ಅದೆಲ್ಲ ಇರುತ್ತೆ. ಒಂದೊಂದು ಭಾನುವಾರದಲ್ಲಿ ನನ್ನ ಹಸ್ಬೆಂಡೇ ಅಡುಗೆ ಮಾಡಿಬಿಡ್ತಾರೆ. ಬೆಳಗ್ಗೆನೇ ಚಿಕನ್ನು ಮಟನ್ನು ಏನಾದರೂ ತೊಗೊಬಂದ್ಬಿಟ್ಟು ಅವರೇ ಮಾಡಿಬಿಡ್ತಾರೆ. ಆವಾಗ ಆರಾಮಾಗಿರ್ತೀನಿ. ಇನ್ನು ಒಂದೊಂದು ಭಾನುವಾರ ಅವ್ರು ಏನಾದ್ರು ಡ್ಯೂಟಿಗೆ ಹೋದರು ಅಂತಂದರೆ ಇನ್ನು ಪೂರ್ತಿ ಕೆಲಸಗಳು ನನ್ನ ಮೇಲೆ ಬೀಳುತ್ತೆ. ಇನ್ನು ಅಷ್ಟರಲ್ಲಿ ಕಸ್ಟರ್ಡ್ ಕೂಡ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಗಟ್ಟಿಯಾಗಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಫ್ರೀಝರಲ್ಲಿ ಇಟ್ಟಿದ್ದು, ಅಷ್ಟರಲ್ಲೇ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿತ್ತು. ಇವಾಗ ಸರ್ವಿಂಗ್ ಬೌಲು ಬರುತ್ತಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಕಸ್ಟರ್ಡ್ ಮಾಡಿಕೊಟ್ರೆ. ಚಿಕ್ಕ ಮಕ್ಕಳಂತೂ ಪದೇ ಪದೇ ಕೇಳಿ ತಿಂತಾರೆ. ಈ ಕಸ್ಟರ್ಡ್ ಪೌಡರ್ ಏನು ಜಾಸ್ತಿನೂ ಇರೋದಿಲ್ಲ, ಒಂದು 30-40 ರೂಪಾಯಿಗೆಲ್ಲ ಇರುತ್ತೆ. ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಾಮಾನ್ಯ ಸಿಗುತ್ತೆ. ಹೋಗಿ ತೊಗೊಂಬಂದ್ಬಿಟ್ಟು ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಫ್ರೂಟ್ಸ್ ಜೊತೆ ಚೆನ್ನಾಗಿರುತ್ತಲ್ವ, ಇಷ್ಟಪಟ್ಟು ತಿಂತಾರೆ. ಅಮ್ಮ ತೊಳಿ ಹೆಂಗಿದೆ ಕಸ್ಟರ್ಡು? ಆಯಿತಾ? ಮನೆ ಚೆನ್ನಾಯ್ತಾ ಕಸ್ಟರ್ಡು? ಸ್ವೀಟ್ ಎಲ್ಲ ಕರೆಕ್ಟ್ ಆಯ್ತಾ? ನಾನು ಈಗ ಕಸ್ಟರ್ಡ್ನ ಬೌಲ್ಗೆ ಹಾಕ್ಕೊಂಡು ಹೊರಗಡೆ ಕುತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಕುತ್ಕೋತಾ ಇದ್ದೀನಿ. ನನಗೆ ಈ ಥರ ಮಳೆ ಬರ್ತಾ ಇದ್ದಾಗ ಈ ರೀತಿ ಹೊರಗಡೆ ಕುತ್ಕೊಂಡು ತಿನ್ನೋದೆಲ್ಲ ತುಂಬ ಇಷ್ಟ ಆಗುತ್ತೆ ಮಳೆ ನೋಡ್ತಾ. ಮಳೆನೂ ಕೂಡ ಚೆನ್ನಾಗಿ ಜೋರಾಗೇ ಶುರುವಾಯಿತು. ಹಾಗಾಗಿ ಈಗ ಕಸ್ಟರ್ಡ್ನ ಹಾಕ್ಕೊಬಂದು ಮಳೆ ನೋಡ್ತಾ ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೋರಾಗಿ ಮಳೆ ಬರ್ತಾಯಿದೆ. ಈಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತೇಳಿ ಕೂತ್ಕೊಂಡು ಬಟ್ಟೆಗಳನ್ನ ವಾಶ್ ಮಾಡ್ತಾಯಿದ್ದೀನಿ. ವೈಟ್ ಕಲರ್ ಲೆಗ್ಗಿನ್ನು ಮತ್ತು ಈ ಒಂದು ಬನಿಯನ್ನು ಅದನ್ನೆಲ್ಲ ನಾನು ಹ್ಯಾಂಡ್ ವಾಶ್ನೇ ಮಾಡ್ತೀನಿ. ನೋಡಿ ಮಳೆ ಕೂಡ ಜೋರು ಮಳೆ ಬರ್ತಾಯಿತ್ತು. ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಹೋಗಿ ಬೆಚ್ಚಗೆ ಮಲ್ಕೊಂಡ್ಬಿಟ್ಟೆ. ಮತ್ತೆ ಇವಾಗ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ಮಳೆ ಬರ್ತಾನೆ ಇತ್ತು ಅಂತ ಅಲ್ಲಿ ದಿಂಬತ್ರ ಇದ್ನು. ಆಯಿತು, ನಿಂತಿತ್ತಲ್ಲ ಮಳೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.